ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗುರುವಿನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ಗುರುವಾರ ತಪ್ಪದೆ ಈ ಎಲೆಯನ್ನು ಲಕ್ಷ್ಮೀದೇವಿ ಫೋಟೋ ಹಿಂದೆ ಇಟ್ಟರೆ ಇಷ್ಟಾರ್ಥಗಳು ನೆರವೇರುತ್ತೆ. ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ದೂರ ಆಗುತ್ತೆ. ಏನೇ ರೀತಿಯ ಆ ಕಷ್ಟಗಳು ಅಂತ ನಾವು ಭಯಪಡ್ತಾ ಇರ್ತೀವಿ ನೋಡಿ, ಓಡೋಗಿಬಿಡುತ್ತೆ. ಗುರುವಾರಕ್ಕೆ ಅಷ್ಟೆಲ್ಲ ಶಕ್ತಿ ಇದೆ. ಗುರುವಾರ ಸ್ನಾನದ ನೀರಿಗೆ ತಪ್ಪದೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡಿ ಗುರುಬಲ ಜಾಸ್ತಿ ಆಗುತ್ತೆ. ಪ್ರತಿನಿತ್ಯ ಕೂಡ ನಾವು ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದು ಬಹಳ ಮುಖ್ಯ. ಆದರೆ ಗುರುವಾರ ಮಾಡ್ಕೊಳ್ಳೋದು ಇನ್ನಷ್ಟು ಮುಖ್ಯವಾಗಿರುತ್ತೆ. ತಪ್ಪದೆ ಹೆಣ್ಣುಮಕ್ಕಳಾದರೆ ಕೈ ಕಾಲು ಮುಖಕ್ಕೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಆ ದಿನ ಸ್ನಾನ ಮಾಡೋದ್ರಿಂದ ತುಂಬಾ ದೈವಿಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಮಾಡ್ಕೊಂಡು ನೋಡಿ. ಆ ದಿನ ಹಳದಿ ಬಟ್ಟೆಗಳನ್ನು, ಅರಿಶಿಣದ ಬಟ್ಟೆಗಳನ್ನು ಸಾಧ್ಯ ಆದರೆ ಹಾಕ್ಕೊಳ್ಬಹುದು. ಇಲ್ಲ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಗುರುವಿನ ಒಂದು ಸಂಕೇತ ಅಂದರೆ ಕಡಲೆಕಾಳನ್ನು ಯಾರಿಗಾದರೂ ದಾನ ಮಾಡಬಹುದು ಗುರುವಾರದ ದಿನ. ಇಲ್ಲ ಅಂದರೆ ಬುಧವಾರ ನೈಟು ಸ್ವಲ್ಪ ಕಡಲೆಕಾಳನ್ನು ನೆನೆಸಿಬಿಟ್ಟಿದ್ದೆ, ಅದನ್ನು ಪೂರ್ತಿಯಾಗಿ ಓವರ್ ನೈಟ್ ನೆಂದಿರುತ್ತೆ. ಬೆಲ್ಲವನ್ನು ಮಿಕ್ಸ್ ಮಾಡಿ ಗೋಮಾತೆಗೆ, ಹಸುಗಳು ಎಲ್ಲಾದರೂ ಸಿಕ್ಕಿದ್ರೆ ತಿನ್ನಿಸಿ. ಬೆಲ್ಲ ಕಡಲೆಕಾಳು ಎರಡನ್ನು ಸೇರಿಸಿ ತಿನ್ನಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ನಿಮ್ಮ ಮನೆ ದೇವರ ಆಶೀರ್ವಾದ ಸಿಗುತ್ತೆ. ಯಾಕಂದರೆ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು. ಈ ಪರಿಹಾರ ಸಣ್ಣದಾಗಿದೆ, ಮಾಡ್ಕೊಳ್ಳಿ. ಇದನ್ನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ನೀವು ನೆನೆಸಿರುವಂಥ ಕಡಲೆಕಾಳನ್ನು ಎಲ್ಲಾದರೂ ಪಕ್ಷಿಗಳಿಗೆ ಆಫರ್ ಮಾಡಬಹುದು. ಈ ಥರ ಮಾಡಿದಾಗ ನಿಮ್ಮ ಬಿಸ್ನೆಸ್ ಆಗಿರಬಹುದು, ಮನೆ ಕೆಲಸ ಆಗಿರಬಹುದು, ಅಥವಾ ವ್ಯವಹಾರ ಆಗಿರಬಹುದು, ನಿಮ್ಮ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಇದ್ದರೆ ಆಗಿರಬಹುದು, ಎಲ್ಲವನ್ನು ಕೂಡ ಪೂರ್ಣಗೊಳಿಸುವಂಥ ರಿಸಲ್ಟನ್ನು ಕೊಡುವಂಥ ಪರಿಹಾರ ಅಂತಲೇ ಹೇಳಬಹುದು. ಇನ್ನು ಈ ಎಲೆಯನ್ನು ನಾವು ಈ ದಿನ ಇಟ್ಟರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಆಶ್ಚರ್ಯ ಒಂಥರ ಅನ್ನಿಸ್ಬಹುದು. ಎಕ್ಕದ ಎಲೆ ಸ್ನೇಹಿತರೆ, ಮನುಷ್ಯನಿಗೆ ಒಂದು ರೀತಿಯಲ್ಲಿ ಗಣಪತಿಯ ಆಶೀರ್ವಾದ, ಶಿವಸ್ವಾಮಿಯ ಆಶೀರ್ವಾದ ಹಾಗೂ ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯ ಭಗವಾನನ ಆಶೀರ್ವಾದ, ಎಲ್ಲ ಶಕ್ತಿಗಳು ಕೂಡ ಈ ಎಲೆಯಲ್ಲಿ ಇರುತ್ತೆ. ಅದಕ್ಕೆ ಚೆನ್ನಾಗಿರುವಂಥ, ಸಾಧ್ಯವಾದರೆ ಬಿಳಿ ಎಕ್ಕದ ಎಲೆಯನ್ನು ತಗೊಂಡು ಬನ್ನಿ. ಅಕಸ್ಮಾತ್ ನಿಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾವುದೋ ಒಂದು 2 ರೀತಿಯಲ್ಲಿ ಇರುತ್ತೆ. ಒಂದು ಎಲೆಯನ್ನು ತಗೊಂಡು ಬಂದಿದ್ದೆ, ಒರೆಸ್ಬಿಟ್ಟು ಇದನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಂಬಿಕೆಯಿಂದ ಹಾಗೂ ರಹಸ್ಯವಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸಂಬಂಧಗಳಿಗಾಗಿ ಮಾಡ್ಕೊಳ್ಬಹುದು, ಹಣಕಾಸಿಗಾಗಿ ಮಾಡ್ಕೊಳ್ಬಹುದು, ದುಡ್ಡು ಕಾಸಿನ ವ್ಯವಹಾರಕ್ಕಾಗಿ ತಪ್ಪದೆ ಮಾಡ್ಕೊಳ್ಬಹುದು. ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಒರೆಸ್ಬಿಟ್ಟು ಕುಂಕುಮವನ್ನು ಸ್ವಲ್ಪ ಕರ್ಪೂರ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಇಯರ್ ಬಡ್ಸ್ ಬರುತ್ತಲ್ವ, ಅದರ ಸಹಾಯದಿಂದ ಇದರ ಮೇಲೆ ನಮಗೇನಾದರೂ 1,50,000, 2 ಲಕ್ಷ, 5 ಲಕ್ಷ ಸಾಲ ಇದ್ದರೆ, ಅಥವಾ ಮನೆ ಕಟ್ಟೋದಿದ್ದರೆ, ಮಕ್ಕಳಿಗೆ ಮದುವೆ ಮಾಡೋದಿದ್ದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದಿದ್ದರೆ, ಇಲ್ಲಾಂದರೆ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀವಿ, ನಮ್ಮ ಮನೆಗೋಸ್ಕರ ಏನೋ ಒಂದು ಪ್ರಯತ್ನ ಪಡ್ತಾಯಿದ್ದೀವಿ, ಈ ರೀತಿ ಇರುತ್ತಲ್ವ, ಅವುಗಳನ್ನು ಹೇಳ್ಕೊಳ್ತಾ ನೀವು ಬರಿಬೇಕು. ಒಂದನ್ನು ಮಾತ್ರ ಬರ್ಕೊಳ್ಳಿ, ಬಹಳ ಮುಖ್ಯವಾಗಿ. ಅದು ಸಾಲದ ಸಮಸ್ಯೆ ಇರಬಹುದು. ನೀವು ಬರೆದು ಬಿಟ್ಟು ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಲವಂಗ ಬೇಕು, ಅದು ಮೊಗ್ಗಿರುವಂಥ ಲವಂಗವನ್ನು ತಗೊಳ್ಳಿ, ಕರ್ಪೂರದ ಬಿಲ್ಲೆಯನ್ನು ತಗೊಳ್ಳಿ, ಒಂದು ಏಲಕ್ಕಿಯನ್ನು ತಗೊಳ್ಳಿ. ಎಲ್ಲವೂ ನಮಗೊಂದೊಂದೇ. ಲವಂಗ ಬಂದು ಎಲ್ಲ ರೀತಿಯ ಈ ಕಷ್ಟಗಳು ಅಂತ ಹಠಾತ್ತಾಗಿ ಬರ್ತಾಯಿದೆ, ಇದನ್ನು ಯಾವ ಥರ ಅಪ್ಪ ಅಂತ ನಾವು ಅಂದ್ಕೊಳ್ತೀವಲ್ವ, ಅವುಗಳನ್ನು ಬರುವಂಥ ದಾರಿಯಲ್ಲೇ ಕಳಿಸ್ಬಿಡುವಂಥ ಶಕ್ತಿ ಲವಂಗಕ್ಕೆ ಇದೆ. ಅದಕ್ಕೆ ಒಂದು ಲವಂಗವನ್ನು ತಗೊಳ್ಳಿ, ಒಂದು ಏಲಕ್ಕಿಯನ್ನು ತಗೊಳ್ಬೇಕು. ಹಚ್ಚ ಹಸಿರಾಗಿರಬೇಕು, ಸೀಡ್ಸ್ ಎಲ್ಲ ಹೊರಗಡೆ ಬಂದಿರಬಾರ್ದು. ಆ ರೀತಿ ಇರುವಂಥ ಸ್ವಲ್ಪ ಚೆನ್ನಾಗಿರುವಂಥ ಏಲಕ್ಕಿಯನ್ನು ಒಂದು ತಗೊಳ್ಬೇಕು. ದುಡ್ಡು ಕಾಸು
ಈ ಜಾಗದಲ್ಲಿ ಇರುತ್ತೆ. ಏಲಕ್ಕಿ ಎಲ್ಲಿರುತ್ತೋ ಆ ಜಾಗಕ್ಕೆ ದುಡ್ಡು ಹುಡುಕೊಂಡು ಬರುತ್ತೆ. ಇನ್ನು ಕರ್ಪೂರವನ್ನು ತಗೊಳ್ಬೇಕು. ಯಾಕಂದರೆ ಈ ವಸ್ತುಗಳು ಈಗ 3 ತಿಳಿಸಿದೆ ನೋಡಿ, 3 ವಸ್ತುಗಳು ಕೂಡ ಲಕ್ಷ್ಮೀದೇವಿಗೆ ಇಷ್ಟವಾಗಿರುವಂಥದ್ದು. ಎಲ್ಲಿ ಲಕ್ಷ್ಮೀದೇವಿಗೆ ಇಷ್ಟವಾಗುವಂಥ ವಸ್ತುಗಳನ್ನು ನಾವು ಇಡ್ತೀವಿ ನೋಡಿ, ಆ ಜಾಗಕ್ಕೆ ಐಶ್ವರ್ಯ ಬರುತ್ತೆ. ಅಂತಸ್ತು, ಸಿರಿ, ಸಂಪತ್ತು, ಆರೋಗ್ಯ ಪ್ರತಿಯೊಂದು ಕೂಡ ತಾಯಿ ನಮಗೆ ಎಲ್ಲ ರೀತಿಯ ಭಾಗ್ಯಗಳನ್ನು ಕೊಡ್ತಾಳೆ. ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಾವು ಸಂತೋಷವಾಗಿ ಇರುವಂಥ ಒಂದು ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇರೋದ್ರಿಂದ ತಾಯಿ ನಿಜವಾಗ್ಲೂ ಆಶೀರ್ವಾದ ಕೊಡ್ತಾಳೆ. ಯಾಕಂದರೆ ನಾವು ಮಾಡ್ತಾ ಇರುವಂಥದ್ದು ಮಾರ್ಗಶಿರ ಮಾಸದ ಗುರುವಾರ. ಈ ಗುರುವಾರಕ್ಕೆ ಅಷ್ಟೆಲ್ಲ ಶಕ್ತಿ ಇರೋದ್ರಿಂದ ಎಲೆಯ ಮೇಲೆ ಈ 3 ವಸ್ತುಗಳನ್ನು ನೀವು ಇಡಬೇಕು. ಬರೆದುಬಿಟ್ಟು ಕೆಂಪು ಪೆನ್ನು ಅಥವಾ ನೀವು ಇದರಲ್ಲಿ ಪೆನ್ನು ತಗೊಂಡ್ರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೋಸ್ಕರ ಕುಂಕುಮವನ್ನು ಪೇಸ್ಟ್ ಮಾಡಿಬಿಟ್ಟಿದೆ ತಗೊಳ್ಳೋದು ಬೆಸ್ಟು. ಈ ಥರ ತಗೊಂಡು ಬರೆದು ಅದ್ರ ಮೇಲೆ ಈ 3 ವಸ್ತುಗಳನ್ನು ಇಟ್ಟು ನೀಟಾಗಿ ಲಕ್ಷ್ಮೀದೇವಿ ಫೋಟೋ ಹಿಂದೆ ಇಟ್ಬಿಡಿ ಸ್ನೇಹಿತರೆ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಫೋಟೋ ಇಲ್ಲ ಅಂತ ಹೇಳಿದ್ರೆ ನೀವು ವಿಷ್ಣು ಸ್ವಾಮಿಯ ಯಾವುದೇ ರೂಪದ ಅವತಾರದಲ್ಲಿದ್ದರೂ ಕೂಡ ಫೋಟೋ ಹಿಂದೆ ಅಥವಾ ವಿಗ್ರಹದ ಹಿಂದೆ ಒಂದು ಪ್ಲೇಟ್ ಮೇಲೆ ಇಡಬೇಕು. ಈ ರೀತಿ ನೀವು ಇದನ್ನು 48 ಗಂಟೆಗಳು ಇಡಬೇಕಾಗುತ್ತೆ. ತದನಂತರ ಅದ್ರ ಮೇಲೆ ಇರುವಂಥ 3 ವಸ್ತುಗಳನ್ನು ಎಲೆ ಸಮೇತ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ನೀವು ಹಾಕ್ಬಿಟ್ಟು ಬರಬೇಕು. ಈ ಥರ ಮಾಡಿಕೊಂಡಾಗ ನಿಮ್ಮ ಕೋರಿಕೆಗಳು ನೆರವೇರುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.